ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ. ಎಷ್ಟು ಒಳ್ಳೆ ಕಮೆಂಟ್ಸು, ಎಷ್ಟೊಂದು ವಿಶಸ್ಸು ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಬಟ್ ಅದು ಹೆಂಗೋ ಅದು ಕಮೆಂಟ್ ಆಫ್ ಆಗಿಬಿಟ್ಟಿದೆ. ಕೆಲವು ವೀಡಿಯೋಸ್ಗೆ ಆ ಥರ ಆಗ್ತಾಯಿದೆ. ಏನು ಇಶ್ಯೂ ಅಂತ ಯೂಟ್ಯೂಬ್ ಅವ್ರಿಗೂ ನಾನು ಬರ್ತಿದ್ದೆ, ಬಟ್ ಏನು ರೀಸನ್ನು ಅಂತ ಗೊತ್ತಾಗಿಲ್ಲ ಫ್ರೆಂಡ್ಸ್. ಅದು ರೆಕ್ಟಿಫೈ ಆಗುತ್ತೆ. ಇವತ್ತಿಂದ ವ್ಲಾಗ್ ಶೇರ್ ಮಾಡ್ತಾ ನನ್ನ ಲೈಫ್ನ ಡ್ರಾಸ್ಟಿಕ್ಕಾಗಿ ಚೇಂಜ್ ಮಾಡಿರೋ ಒಂದು ನೇಚರ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅದು ಯಾವುದು ಅಂತ ತಲೆ ಕೆಡಿಸ್ಕೋಬೇಡಿ. ಅದರಿಂದ ಏನು ಬೆನಿಫಿಟ್ಸು, ನನ್ನ ಲೈಫಲ್ಲಿ ಹೇಗೆ ಚೇಂಜಸ್ ಆಯಿತು, ನಿಜವಾಗ್ಲೂ ಲೈಫಲ್ಲಿ ಒಂದು ಕಾಮ್ನೆಸ್ ಬಂತು, ಒಂದು ಪೀಸ್ಫುಲ್ನೆಸ್, ರಿಲೇಷನ್ಶಿಪ್ ಚೆನ್ನಾಗಾಯಿತು, ಟೈಮು ಸಿಗ್ತಾಯಿದೆ ನನಗೆ ಎಲ್ಲದಕ್ಕೂ. ಸೊ ಆ ಥರದೊಂದು ನೇಚರ್ ಏನಪ್ಪ ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಅಂದರೆ ನಮಗೆ ನಾವು ಹೇಗೆ ಡಿಸಿಪ್ಲಿನ್ ಆಗಿರೋದು ಅಂತ. ಇದಕ್ಕೊಂದು ಡೆಫಿನೇಷನ್ ಹೇಳ್ತೀನಿ. ನಮಗೆ ಇಷ್ಟ ಇಲ್ಲದೆ ಇದ್ದರೂ ಅದನ್ನು ಸುಮ್ಮನೆ ಮಾಡ್ತಾ ಇರೋದು, ದಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್. ಮೋಟಿವೇಶನ್ ಬೇಕಾಗಲ್ಲ ಇದಕ್ಕೆ. ನಾವೇ ಡಿಸಿಪ್ಲಿನ್ ಇದ್ಬಿಟ್ರೆ ಈ ಟೈಮ್ಗೆ ಎದ್ದೇಳಬೇಕು, ಈ ಟೈಮ್ಗೆ ಮಾಡಬೇಕು ಅಂತ ಯಾವುದೋ ವಿಡಿಯೋ ನೋಡಿ ಯಾರೋ ಹೇಳೋದ್ರಿಂದ ನಮಗೆ ಮೋಟಿವೇಶನ್ ಬರಬಾರ್ದು. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನಮಗೆ ಅನಿಸ್ಬೇಕು, ನಾನು ಎದ್ದೇಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ, ನಾನು ಎದ್ದೇಳೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೆಮ್ಮದಿಯಾಗಿರ್ಬೋದು ಅಂತ ನಮಗೆ ಅನಿಸ್ಬೇಕು. ದಟ್ ಈಸ್ ಕಾಲ್ಡ್ ಸೆಲ್ಫ್ ಡಿಸಿಪ್ಲಿನ್. ನಾನಿಷ್ಟು ಸೆಲ್ಫ್ ಡಿಸಿಪ್ಲಿನ್ ಆಗಿರೋದ್ರಿಂದ ಲೈಫಲ್ಲಿ ಒಂಥರ ಮೆಚುರಿಟಿ ಬರ್ತಿದೆ. 4 ಜನ ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟಿಂದ ನೋಡ್ತಾರೆ. ಐ ಆಮ್ ಲೀಡಿಂಗ್ ಎ ರೆಸ್ಪೆಕ್ಟ್ಫುಲ್ ಲೈಫ್. ಒಂಥರ ಖುಷಿ ಕೊಡೋಂಥ ಲೈಫ್ನ ನಾನು ಲೀಡ್ ಮಾಡ್ತಾಯಿದ್ದೀನಿ. ಅಂಥದ್ದೊಂದು ಡ್ರಾಸ್ಟಿಕ್ ಚೇಂಜ್ ನಮ್ಮಲ್ಲಿ ಆಗಬೇಕು ಅಂದರೆ ತುಂಬಾ ಕಷ್ಟ. ನಾನು ಸ್ಟಾರ್ಟಿಂಗನೇ ಹೇಳ್ತಾ ಇದ್ದೀನಿ, ಇದು ನನಗೆ ಒಂದು ಮಂತಲ್ಲಿ ಬಂದಿರೋದು, ಒಂದು 6 ತಿಂಗಳಲ್ಲಿ ಬಂದಿರೋದು ಇದಂತೂ ಡೆಫಿನೆಟ್ಲಿ ಅಲ್ಲ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಫಾಲೋ ಮಾಡಿ ಈಗ ಒಂದು ಫೈನಲಿ ಒಂದು ಸ್ಟೇಜಿಗೆ ಬಂದಿದ್ದೀನಿ. ಇನ್ನು ಲಾಟ್ಸ್ ಮೋರ್ ಟು ಇಂಪ್ರೂವ್. ತುಂಬಾ ಇಂಪ್ರೂವ್ ಆಗಬೇಕು, ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಇನ್ನೂ ಡಿಸಿಪ್ಲಿನ್ಡ್ ಆಗಬೇಕು. ಕೆಲವು ಸರ್ತಿ ಬಾಡಿ ಸಪೋರ್ಟ್ ಮಾಡಲ್ಲ, ಆಗಲೂ ನಾನು ಪುಷ್ ಮಾಡ್ಕೋತೀನಿ. ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಪುಷ್ ಮಾಡ್ಕೋತೀನಿ. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದಿದೆ. ಯಾವತ್ತೂ ಒಬ್ಬ ಮನುಷ್ಯ ಕಂಪ್ಲೀಟಾಗಿ ಕಲಿಸ್ಬಿಟ್ಟಿದ್ದೀನಿ, ಕಂಪ್ಲೀಟಾಗಿ ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಏನು ಬೆನಿಫಿಟ್ಸ್ ಇದೆ ಸೆಲ್ಫ್ ಡಿಸಿಪ್ಲಿನಿಂದ ನನ್ನ ಲೈಫಲ್ಲಿ ಏನಾಯಿತು ಅಂದರೆ, ಎಲ್ಲ ಕೆಲಸಗಳು ಟೈಮ್ ಸರಿಗೆ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಎಲ್ಲ ಅನ್ನೋದಕ್ಕಿಂತ 90-95% ಇಲ್ಲ, ಇವತ್ತು ಅಂದ್ಕೊಂಡಿದ್ದೀನಿ ಈ ಟೈಮ್ಗೆ ಆಗ್ತಾಯಿತ್ತು. ಈಗ ಬೆಳಗ್ಗೆನೇ ನನಗೆ ಎದ್ದೇಳೋದು ಅಷ್ಟೇ, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, 3:30ಗೆ ಎದ್ದೇಳ್ತೀನಿ. ಇದೆಲ್ಲ ರೀಸನ್ಸ್ ಅದೇ ಒಂದು ಕಾರಣದಿಂದ. ನನಗೆ ಟೈಮ್ ಸರಿಯಾಗಾದರೆ ನನಗೆ ಟೆನ್ಷನ್ ತೊಗೊಳಕ್ಕಾಗಲ್ಲ. ನಂದು ವರ್ಸ್ಟ್ ನನಗೆ ಫೀಲಿಂಗ್ ಅಂದರೆ ಆ ಟೆನ್ಷನ್ ಮಾಡ್ಕೊಳ್ಳೋದು, ಅದು ಇಷ್ಟನೇ ಆಗಲ್ಲ. ಆಮೇಲೆ ಲಾಸ್ಟ್ ಮೂಮೆಂಟ್ ರಶ್ಶಿಂಗ್ ಅಂತ ಹೇಳ್ತೀವಿ, ಅಪ್ಪ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ಬೇಕು, ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಕೋಬೇಕು, ಪೀಸ್ಫುಲ್ಲಾಗಿ ಮಾಡಬೇಕು ಅಂತ ಅನಿಸುತ್ತೆ, ನೆಮ್ಮದಿಯಾಗಿರಬೇಕು. ನಿದ್ದೆ ಮಾಡೋದು ಅಷ್ಟೇ, ಓದಿಸೋದಷ್ಟೇ, ಬಟ್ಟೆ ಮಡ್ಚೋದು ಅಷ್ಟೇ, ಯಾವುದೋ ಗಡಿಬಿಡಿ. ನಾನು ಕೆಲಸ ಮಾಡೋದು ಅಷ್ಟೇ. ನೋಡಿ ಆ ಕ್ಲಾಕಲ್ಲಿ ನೋಡಿ ಟೈಮ್ ಎಷ್ಟಾಗಿದೆ ಅಂತ, ಬೆಳಗ್ಗೆ 4:15 ಆ ಥರ ಎಲ್ಲ ಟೈಮ್ ಆಗಿರುತ್ತೆ ನಾನು ಎದ್ದೇಳಬೇಕಾರೆ. ಆ ಥರ ಎಲ್ಲ ಇದ್ದಾಗ ತುಂಬ ಆರಾಮಾಗಿ ಕೆಲಸ ಆಗ್ತಿರುತ್ತೆ. ವಿ ಎಂಜಾಯ್. ನನಗೆ ಆ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡೋದು ಇಷ್ಟ ಆಗಲ್ಲ. ನೀವೇ ಯೋಚನೆ ಮಾಡಿ, ಕೆಲವು ದಿನಗಳು ಎಷ್ಟು ಆರಾಮಾಗಿ ಮಾಡ್ತಿರ್ತೀವಿ, ಆ ದಿನ ತುಂಬ ಚೆನ್ನಾಗಿರುತ್ತೆ ನಮಗೆ. ಎಷ್ಟು ಹೌದಪ್ಪ ಅಂದ್ಕೊಂಡಿರೋದೆಲ್ಲ ಮಾಡ್ತಾಯಿದ್ದೀವಿ, ಟೈಮ್ ಸರಿಗೆ ಆಗ್ತಾಯಿದೆ. ಇಟ್ಸ್ ಆಲ್ ಅಬೌಟ್ ಸ್ಟಾರ್ಟಿಂಗ್ ಅ ಡೇ. ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಯಾವುದನ್ನ ಕೆಲಸ ಮಾಡಬೇಕು ಅಂದ್ಕೊಂಡಾಗ ಮಾಡೋಣ ಬಿಡು ಅಂತ ಅಂದ್ಕೊಳ್ಳೋ ಬದಲು ಮಾಡೋಣ, ಈಗಲೇ ಈ ಕ್ಷಣನೇ ಮಾಡೋಣ ಅಂತ ಅಂದ್ಕೊಂಬಿಟ್ರೆ ಸ್ಟ್ರೆಸ್ಸೇ ಇರಲ್ಲ. ನಾನು ಹೇಳ್ತೀನಿ, ಎಷ್ಟೋ ವಿಷಯಗಳು ವರ್ಕ್ ಪ್ಲೇಸಲ್ಲೂ ಅಷ್ಟೇ. ಯಾರಿಗೆ ಕಷ್ಟ ಆಗಲ್ಲ? ಬಾಡಿ ಪೇಯ್ನ್ ಆಗ್ತಿರುತ್ತೆ, ತಲೆನೋವು ಬರುತ್ತೆ, ಮೂಡಿರಲ್ಲ. ಮೇನಾಗಿ ಅದೇನೆ, ಎಲ್ಲ ಸರಿಯಾಗಿರುತ್ತೆ, ಮೂಡಿರಲ್ಲ. ಬಟ್ ಇದೆಲ್ಲ ಕಾರಣಗಳ ಮಧ್ಯೆನೂ ಕೂಡ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಕೆಲಸ ಮಾಡ್ತೀವಲ್ವ, ದಟ್ ಈಸ್ ಕಾಲ್ಡ್ ಸೆಲ್ಫ್ ಡಿಸಿಪ್ಲಿನ್. ಸೊ ಈ ವಿಡಿಯೋ ನೋಡ್ಬೇಕಾದ್ರೂ ಅಷ್ಟೇ, ಏನಾದರೂ ಒಂದು ಕೆಲಸ ಮಾಡ್ಕೊತಾನೆ ನೋಡಿ. ಪ್ರತಿಯೊಂದು ವೀಡಿಯೋನೂ ನಾನು ಹೇಳ್ತಾ ಇರ್ತೀನಿ, ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಈ ವಿಡಿಯೋದಲ್ಲಿ ಮರ್ತೋದೆ, ಏನಾದರೂ ಕೆಲಸ ಮಾಡ್ಕೊತಾನೆ
ಬಟ್ಟೆ ಮಡಚಿ ಬ್ಲೂಟೂತ್ ಇದೆ ಅಂದರೆ ಬ್ಲೂಟೂತ್ನ ಹಾಕ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಏನೋ ಒಂದು ಕೆಲಸಗಳನ್ನ ಮಾಡ್ಕೊತಾನೆ ಕೇಳ್ತಾ ಹೋಗಿ ನಿಮ್ಮ ಕೆಲಸನೂ ಆಗುತ್ತೆ, ವೀಡಿಯೋನೂ ಕೇಳ್ದಂಗೆ ಆಗುತ್ತೆ. ಏನಾದರೂ ರೆಸಿಪಿ ಇದೆ ಅಂದರೆ ಲಾಸ್ಟಲ್ಲಿ ಒಂದು ತೊಗರಿ ಕಾಳು ಅದನ್ನೆಲ್ಲ ಹಾಕ್ಬಿಟ್ಟು ರೆಸಿಪೀಸ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪಾರ್ಟಿಗೆ ಬಂದಾಗ ಬೇಕಾದರೆ ಈಗ ಕೇಳಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಒಂದು ಸತಿ ನೋಡಿದ್ರೆ ಆಗುತ್ತೆ. ಫಸ್ಟ್ ಬೆನಿಫಿಟ್ ಅದೇ ಅಲ್ವಾ, ಆನ್ ಟೈಮ್ ಎಲ್ಲ ಕೆಲಸಗಳು ಆಗ್ತಾಯಿರತ್ತೆ, ಅದು ನೆಮ್ಮದಿ ಸಿಗುತ್ತೆ. ಸೆಕೆಂಡ್, ಸ್ಟ್ರೆಸ್ ಇರಲ್ಲ, ತುಂಬ ನಾರ್ಮಲ್ ಕಾಮ್ ಡೇ ಇರುತ್ತೆ, ರಿಲ್ಯಾಕ್ಸಿಂಗ್ ಡೇ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂತ ಇರಲ್ಲ. ಥರ್ಡ್ ಇಂಪಾರ್ಟೆಂಟ್ ಏನು ಅಂದರೆ ಮನೆ ಕ್ಲೀನಾಗಿರುತ್ತೆ, ಆರ್ಗನೈಸೇಷನ್ ಆಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡೆಫಿನೇಷನ್ ಆಫ್ ಕ್ಲೀನಿಂಗ್ ಅಂತ ಇದೆಯಲ್ಲ, ಅದನ್ನು ಹೀಗೆ ಇರಬೇಕು ಅಂತ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್. ನಾವು ವರ್ಕಿಂಗ್ ವುಮೆನ್ ಆಗಿರಲಿ, ಹೌಸ್ ವೈಫ್ ಆಗಿರಲಿ, ನಮ್ಗೆ ಹೆಂಗೆ ಅನುಕೂಲನೋ ನಾವು ಆ ಥರ ಜೋಡಿಸ್ಕೊಂಡಿರ್ತೀವಿ ಆಯಿತಾ. ಮನೇಲಾಗಿರ್ಬೋದು, ಪ್ರತಿಯೊಂದು ಕೆಲಸಗಳು ನಮ್ಗೆ ಹೆಂಗೆ ಅನುಕೂಲನೋ, ನನ್ನ ಲೈಫ್ ಸ್ಟೈಲ್, ನನ್ನ ಹೆಲ್ತ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಏನೇನು ರಿಕ್ವೈರ್ಮೆಂಟ್ ಇದೆ, ನನಗೆ ಹೆಂಗೆ ಈಸಿ ಆಗುತ್ತೆ, ಆ ಥರನೇ ನಾನು ಪ್ರತಿಯೊಂದೂ ಜೋಡಿಸ್ಕೊಂಡಿರ್ತೀನಿ. ನೀವು ಅಷ್ಟೇ, ಕ್ಲೀನಿಂಗ್ ಅಂದರೆ ಎಲ್ಲ ನೀಟಾಗಿ, ಕೆಲವರೆಲ್ಲ ನಾನು ಹೇಳ್ತಾ ಇರೋದು, ಕೆಲವರೆಲ್ಲ ತುಂಬ ನೀಟ್ ಮಾಡ್ತಾರೆ, ತುಂಬ ನೀಟ್, ಅಷ್ಟೆಲ್ಲ ಆಗುತ್ತೆ ಅಂದರೆ ಮಾಡಿ, ಇಲ್ಲ ಅಂತಲ್ಲ, ದಟ್ ಈಸ್ ವೆರಿ ಗುಡ್. ಬಟ್ ನನಗೆ ದೇವರನ್ನ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ಎಷ್ಟು ಮಿನಿಮಮ್ ಬೇಸಿಕ್ ಎಷ್ಟು ನೀಟ್ನೆಸ್ ಆಗುತ್ತೋ ನೋಡಿದ ತಕ್ಷಣ ಹೌದು ಇದು ನೀಟಾಗಿದೆ ಅನ್ನಿಸ್ಬೇಕು, ನನಗೆ ಒಂಥರ ಗಿಲ್ಟ್ ಫೀಲ್ ಆಗಬಾರ್ದು, ಅಯ್ಯೋ ಗಲೀಜಾಗಿದೆ ಆ ಥರ ಅನಿಸ್ಬಾರ್ದು. ಆ ಥರ ನೀಟಾಗಿ ಇಟ್ಕೊಂಡಿರ್ತೀನಿ. ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ನೆಕ್ಸ್ಟ್, ಆರ್ಗನೈಸ್ಡ್ ಆಗಿರುತ್ತೆ. ಈಗ ಒಂದು ಕಿಚನ್ಗೆ ಹೋದಾಗ ಯಾವ ವಸ್ತು ಎಲ್ಲಿ ಇಟ್ಟಿರಬೇಕು ಅಂತ ಗೊತ್ತಾಗದ ನೀಟಾಗಿ ಅಲ್ಲೇ ಇರ್ತದೆ. ಅಡುಗೆಗಳು ಬೇಕಾಗುತ್ತೆ, ಕ್ಲೀನಿಂಗ್ ಬೇಕಾಗುತ್ತೆ, ಯಾರು ಹೋದರೂ ಅಲ್ಲಿ ಕೆಲಸಗಳು ಮಾಡ್ಕೋಬೋದು. ಯಾಕೆಂದರೆ ಪ್ರತಿಯೊಂದು ವಸ್ತುನೂ ನೀಟಾಗಿ ಆರ್ಗನೈಸ್ ಆಗಿರುತ್ತೆ. ಯಾವಾಗ ಬೇಕೋ ಆವಾಗ ಬೇಗನೆ ಕೆಲಸ ಮಾಡ್ಕೊಬಿಡ್ಬೋದು. ಸೊ ನಾವು ಕರೆಕ್ಟಾಗಿ ಡಿಸಿಪ್ಲಿನ್ಡ್ ಆಗಿದ್ದರೆ ಕರೆಕ್ಟ್ ಟೈಮ್ ಡ್ಯೂರೇಷನ್ ಅಂತ ಸಿಗುತ್ತೆ, ಕುಕ್ಕಿಂಗಿಗೆ, ಕ್ಲೀನಿಂಗಿಗೆ, ಆರ್ಗನೈಸೇಷನ್ಗೆ ಎಲ್ಲನೂ. ಆಗ ಮನೆ ಆಬ್ವಿಯಸ್ಲಿ ನೀಟಾಗಿರುತ್ತೆ, ಆರ್ಗನೈಸ್ಡ್ ಆಗಿರುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ಡೈಲಿ 30 to 1 hour ನಿಮಗೆ ಎಷ್ಟು ಟೈಮ್ ಸಿಗುತ್ತೋ 30 to 1 hour ಕ್ಲೀನಿಂಗಿಗೆ, ಆರ್ಗನೈಸೇಷನ್ಗೆ ಅಂತಲೇ ಇಟ್ಕೊಂಬಿಡಿ. ನೀವು ಬೇಕಾದರೆ ಇವತ್ತು ಮನೆಯೆಲ್ಲ ಫುಲ್ ತಿಕ್ಕಿ ಉಜ್ಜಿ ಫುಲ್ ನೀಟ್ ಮಾಡಿಬಿಡಿ. ಬಟ್ ಕೆಲವು ದಿನಗಳಾದಮೇಲೆ, ಒಂದು 3-4 ದಿನ ಆದಮೇಲೆ ಮತ್ತೆ ಅದೇ ಗಲೀಜಾಗುತ್ತೆ. ಸೊ ಅದಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಸ್ವಲ್ಪ ನೀಟಾಗಿ ಮಾಡ್ತಾಯಿದ್ರೆ ನಿಮಗೂ ಸ್ಟ್ರೈನ್ ಆಗೋಲ್ಲ. ಸ್ವಲ್ಪ ಮನೆಯವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗುತ್ತೆ. ಬಟ್ ಎಷ್ಟೋ ಮನೆಗಳಲ್ಲಿ ಅದು ಫಾಲೋ ಆಗೋಲ್ಲ, ನಮ್ಮ ಮನೆಯಲ್ಲೂ ಫಾಲೋ ಆಗೋಲ್ಲ. ಕೆಲವು ಸತಿ ಹೇಳ್ತಾ ಇರ್ತೀನಿ, ಮಕ್ಕಳ ರೂಮ್ ಅಂತೂ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ, ಕ್ಲೀನ್ ಮಾಡ್ಕೊಳ್ಳಿ. ಅದು ರೇರ್. ನಾನು ಕೆಲವು ಸತಿ ತುಂಬಾ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ದೊಡ್ಡೋಳ್ದಂತೂ ಓದ್ಕೊಳ್ಳೋದು ಜಾಸ್ತಿ ಇರುತ್ತೆ. ಸ್ವಲ್ಪ ಬೇಸಿಕ್ ಡಿಸಿಪ್ಲಿನ್ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ಟೆ ಎಲ್ಲ ನಾನೇ ಮಡ್ಚ್ಕೊತೀನಿ. ಕೆಲವು ಸರಿ ಅವ್ರಿಗೆ ಇನ್ಸಿಸ್ಟ್ ಮಾಡ್ತೀನಿ, ಬಟ್ಟೆ ಮಡ್ಚ್ಕೊಳ್ಳಿ, ಯಾಕೆಂದರೆ ಅವ್ರಿಗೂ ಗೊತ್ತಾಗಬೇಕು ಜವಾಬ್ದಾರಿ ಅಂದರೆ ಏನು, ಹೆಂಗೆ ಜೋಡಿಸ್ಕೋಬೇಕು, ಮನೆಯನ್ನು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅವ್ರ ರೂಮ್ ಅಟ್ಲೀಸ್ಟ್. ಆಮೇಲೆ ಮೇಲಿನ ಸೆಕ್ಷನ್ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಅಂತ ಹೇಳ್ತಾ ಇರ್ತೀನಿ. ಸೊ ಈ ಥರದ್ದೆಲ್ಲ ಮಕ್ಕಳಲ್ಲೂ ಸೆಲ್ಫ್ ಡಿಸಿಪ್ಲಿನ್ ಅಂತ ಕಲಿಸ್ತಾ ಇದ್ದರೆ, ದೊಡ್ಡವರಾದ್ಮೇಲೆ ಕಲಿಸಿದ್ರೆ ಅದೊಂಥರ ಬರ್ಡನ್ ಥರ ಆಗುತ್ತೆ ಅವ್ರಿಗೆ. ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ನಾನು ಯಾವಾಗಲೂ ಅಷ್ಟೇ ಸಿಂಪಲೇ ಈ ತಂದು ನಮ್ಮ ಮಕ್ಕಳು ಸ್ಕೂಲಲ್ಲಿ ಹೇಗೆ ಅಂದರೆ ಲೈಟ್ ಕಲರ್ ಸಾಕ್ಸು, ಸ್ಕಿನ್ ಕಲರ್ ಆಯಿತಾ, ಅದು ಎಷ್ಟು ಗಲೀಜಾಗುತ್ತೆ ಅಂದರೆ ನನಗೆ ಹ್ಯಾಂಡ್ ವಾಶೇ ಮಾಡಬೇಕದು. ತಿಕ್ಕಿ ಆ ಕಲ್ಲಿರುತ್ತಲ್ಲ, ಒಗೆಯೋ ಕಲ್ಲು, ಅದಕ್ಕೆ ಉಜ್ಜಿ ನಾನು ತಿಕ್ಕಬೇಕು ಅದನ್ನು, ಬ್ಲ್ಯಾಕ್ ಕಲರ್ ಹೋಗಬೇಕು ಅಂದರೆ. ನಾನು ಯಾವಾಗಲೂ ಹೇಳೋದೇನು, ನೀವು ಅದನ್ನು ಸೀದಾ ಮಾಡಿ ಹಾಕಿ ಅಂತ. ಹೆಂಗಂದ್ರೆ ನನಗೆ ಬಿಚ್ಚಿ ಹಾಕ್ತಾಯಿದ್ರು ಆಯಿತಾ, ಅದನ್ನು ಹೇಳ್ತಾ ಇದ್ದೆ. ಸಣ್ಣ ಪುಟ್ಟದೇ ಇರ್ಬೋದು, ಬಟ್ ನಮಗೆ ಎಲ್ಲ ಮಾಡಿ ಅದೊಂದೊಂದೂ ಬಟ್ಟೆ ಒಗೆಯೋಬೇಕಾರೆ ಅದೆಷ್ಟು ಇರಿಟೇಷನ್ ಆಗ್ತಿತ್ತು ಅಂದರೆ, ಸಾಕ್ಸ್ನ ಉಲ್ಟಾ ಮಾಡ್ಕೊಂಡು ಅದೆಲ್ಲ ಒದ್ದೆ ಆಗ್ತಿತ್ತು, ಅದೆಲ್ಲ ಗಲೀಜು ಮಾಡ್ಕೊಂಬರ್ತಿದ್ರು. ಆಮೇಲೆ ಇವ್ರ ಯೂನಿಫಾರ್ಮ್ ಕಲರೂ ಸ್ಕಿನ್ ಕಲರೇ, ಅದೆಲ್ಲ ಗಲೀಜು ಸ್ವೆಟ್ ಆಗ್ತಿರುತ್ತೆ, ಇಲ್ಲ ಅಂತಲ್ಲ, ಒಗೆಯಲ್ಲ ಅಂತಲ್ಲ. ಬಟ್ ಬೇಸಿಕ್ ಡಿಸಿಪ್ಲಿನ್ ಎಷ್ಟೋ ಅದನ್ನು ಮೇಂಟೈನ್ ಮಾಡ್ತಾಯಿದ್ರೆ ಅವ್ರಿಗೂ ಒಂಥರ ಹೌದು ಈ ಥರ ಡಿಸಿಪ್ಲಿನ್ ಆಗಿರಬೇಕು, ಯಾವ ವಸ್ತು ಆ ಥರನೇ ಮೇಂಟೈನ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರುತ್ತೆ. ನೆಕ್ಸ್ಟ್, ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಯಾವ ಟೈಮಲ್ಲಿ ನಾವು ಎದ್ದೇಳ್ತೀವಿ, ಯಾವ ಟೈಮಲ್ಲಿ ರಿಲ್ಯಾಕ್ಸ್ ಆಗ್ತೀವಿ, ಪ್ರತಿಯೊಂದಕ್ಕೂ ಟೈಮ್ ಸಿಗುತ್ತೆ. ನಾವು ಟಿ ವಿ ನೋಡೋಕ್ಕೆ, ಮೊಬೈಲ್ ನೋಡೋಕ್ಕೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ನಮ್ಮ ಹಾಬೀಸ್ನ ಏನಾದರೂ ಇನ್ಕಲ್ಕೇಟ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಥರದ್ದೆಲ್ಲ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗುತ್ತೆ. ಈ ಸೆಲ್ಫ್ ಡಿಸಿಪ್ಲಿನಿಂದ ಬೆಸ್ಟ್ ಬೆನಿಫಿಟ್ ಏನು ಅಂದರೆ, ಲೈಫು ಗೊತ್ತಿಲ್ದಂಗೆ ಒಂದು ರೊಟೀನ್ ಸೆಟಪ್ ಆಗುತ್ತೆ. ಈ ಟೈಮ್ಗೆ ಎದ್ದೇಳು, ಈ ಟೈಮಿಗೆ ಮಾಡು, ಈ ಟೈಮಿಗೆ ತೊಳಿ, ಈ ಟೈಮಿಗೆ ಹೋಗಿ, ಈ ಟೈಮಿಗೆ ಮಡಚು ಆಯಿತಾ, ಒಂಥರ ರೊಟೀನ್. ಆ ರೊಟೀನ್ ಅನ್ನೋದು, ರೊಟೀನ್ ಇಸ್ ಇಟ್ಸ್ ಸೆಲ್ಫ್ ಡಿಸಿಪ್ಲಿನ್.
ಕರೆಕ್ಟಾಗಿ ಆ ಟೈಮ್ಗೆ ಆಗ್ತಾ ಇರುತ್ತಲ್ಲ. ಸೊ ಆ ರೊಟೀನ್ ಸೆಟಪ್ ಆಗಿದ ತಕ್ಷಣ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಮನೇಲಿ, ನಮ್ಮ ಅಮ್ಮನ ಮನೇಲೆಲ್ಲ ನಾನು ನೋಡಿದ್ದೆ, ಹೀಗೆ ಈ ಟೈಮ್ಗೆ ತಿಂಡಿ, ಈ ಟೈಮ್ಗೆ ರಾತ್ರಿ ಊಟ, ಈ ಟೈಮಿಗೆ ಕಾಫಿ ಟಣ್ಣಂತ ಬಂದುಬಿಡ್ತಾಯಿತ್ತು ಆಯಿತಾ. ನಮ್ಮ ತಾತಂದು ಅದೆಲ್ಲ ನೋಡಿದ್ವಲ್ಲ. ಸೊ ಈ ಟೈಮಿಗೆ ಕರೆಕ್ಟಾಗಿ ಆ ಟೈಮ್ಗೆ ಹಾಕಿದ ತಕ್ಷಣ ಆ ಟೈಮಿಗೆಲ್ಲ ಕರೆಕ್ಟಾಗಿ ಆಗ್ತಾಯಿತ್ತು. ಸೊ ಆ ರೊಟೀನ್ ಸೆಟಪ್ ಆಗಿಬಿಡುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ. ಹೌದಲ್ಲ, ಎಷ್ಟೊಂದು ಫ್ರೀ ಟೈಮ್ ಸಿಗ್ತಾಯಿದೆ, ಏನೋ ಡ್ರಾಯಿಂಗ್ ಮಾಡ್ಕೋಬೋದು, ಕುಚ್ಚು ಹಾಕ್ಕೋಬೋದು, ಇಲ್ಲ ನಿಮಗೆ ಯೂಟ್ಯೂಬ್ ನೋಡೋದು ಇಷ್ಟ ಅಂದರೆ ಯೂಟ್ಯೂಬೇ ನೋಡ್ಬೋದು. ಒಂದು ಅರ್ಧ ಗಂಟೆ ನಿಮಗೂ ಟೈಮ್ ಸಿಗುತ್ತೆ. ಬಟ್ ವರ್ಸ್ಟ್ ಅಂದರೆ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದನ್ನು ಹೆಂಗನ ಅವಾಯ್ಡ್ ಮಾಡಬೇಕು. ನಾನು ಎಷ್ಟೊಂದು ಸತಿ ಆ ಥರ ಇಟ್ಕೊಂಡ್ಬಿಡ್ತೀನಿ, ತುಂಬ ಸುಸ್ತಾಗುತ್ತೆ ಅಂತ ಬಂದು ಮಲ್ಕೊಂಡಿರ್ತೀನಿ. ಒಂದು 2 ಶಾರ್ಟ್ಸ್ ನೋಡೋಣ ಅನ್ಕೋತೀನಿ, ಅದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಹಾಗೆ ಆಗೋಗುತ್ತೆ. ಆಮೇಲೆ ರಿಯಲೈಸ್ ಆಗುತ್ತೆ, ಈ ನಡುವೆ ಅಂತೂ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡಿರೋದು ಮೊಬೈಲೇ ಮುಟ್ಟಬಾರ್ದು. ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಕೂತ್ಕೊಂಡ್ಬಿಟ್ರೆ ಅದು ಹಾಗೆ ಬಾಡಿ ರೆಸ್ಟ್ ಮೋಡ್ಗೆ ಹೊರಟೋಗುತ್ತೆ. ಮತ್ತು ವರ್ಕಿಂಗ್ ಮೋಡ್ ಬರಬೇಕು ಅಂದರೆ ಭಾರಿ ಕಷ್ಟ. ಸೊ ಅದಕ್ಕೆ ಬಂದಿದ ತಕ್ಷಣ ಸುಮ್ಮನೆ ಕೂತ್ಕೋತೀನಿ, ಒಂದು ಕಪ್ ಕಾಫಿ ಕುಡಿತೀನಿ, ಒಂದು 10 ಮಿನಿಟ್ಸ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಟಿ ವಿ ನೋಡ್ಬೋದು, ಟಿ ವಿ ಬೇಕಾದ್ರೆ ಆಫ್ ಮಾಡಿಬಿಡ್ಬೋದು. ಬಟ್ ಈ ಮೊಬೈಲ್ನ ಎತ್ತಿಡೋದು ತುಂಬ ಡೇಂಜರ್. ಅದು ಪ್ರಾಕ್ಟಿಕಲಿ ಸಿಕ್ಕಾಬಟ್ಟೆ ಕಷ್ಟ, ಅಡಿಕ್ಟಿವ್, ತುಂಬ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀವಿ. ಅದನ್ನು ಅವಾಯ್ಡ್ ಹೆಂಗನ ಮಾಡ್ಕೋಬೇಕು. ನೆಕ್ಸ್ಟ್, ಈಗ ನಾವು ಕರೆಕ್ಟಾಗಿ ಟೈಮ್ನ ಯೂಟಿಲೈಸ್ ಮಾಡ್ಕೋತಿದ್ದೀವಿ ಅಂದರೆ ಟೈಮ್ ಸರಿ ಅಡುಗೆ ಮಾಡ್ತಾಯಿದ್ದೀವಿ. ಅನ್ನೆಸೆಸರಿ ದುಡ್ಡು ಖರ್ಚು ಮಾಡೋದನ್ನು ಸ್ಟಾಪ್ ಮಾಡ್ಕೋಬೋದು. ಎಷ್ಟೋ ಸರಿ ಆಯಿತು ಈಗ ಟೈಮ್ ಇಲ್ಲ, ಸ್ವಿಗ್ಗಿ ಮಾಡೋಣ, ಝೊಮ್ಯಾಟೊ ಮಾಡೋಣ ಅಂತ ಅನಿಸ್ಬಿಡುತ್ತೆ. ನಾವು ಯಾವಾಗ ಕರೆಕ್ಟಾಗಿ ಡಿಸಿಪ್ಲಿನ್ಡಾಗಿ ಪ್ಲ್ಯಾನ್ ಮಾಡಿಕೊಂಡು ತರಕಾರಿ ಇದು ಬೇಕು, ಈ ಥರ ಕಟ್ ಮಾಡ್ಕೋಬೇಕು, ಪ್ರತಿಯೊಂದು ಈ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಆಮೇಲೆ ಈ ಥರ ಅಡುಗೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಅನ್ನೆಸೆಸರಿ ಖರ್ಚು. ಎಷ್ಟೊಂದು ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ ಮನೇಲಿ, ಬಟ್ ಆದರೂ ಕೂಡ ಹೊಸ ಹೊಸ ಬಟ್ಟೆ ತೊಗೋತಾ ಇರ್ತೀವಿ, ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ. ಅದನ್ನೆಲ್ಲ ನೀಟಾಗಿ ಆರ್ಗನೈಸೇಷನ್ ಮಾಡಿಕೊಂಡ್ರೆ, ಸೊ ನೋಡಿ, ಡಿಸಿಪ್ಲಿನ್ಡಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ನಮ್ದು ಎಷ್ಟೊಂದು ಸೇವಿಂಗ್ಸು ಕೂಡ ಆಗ್ತಾ ಇರುತ್ತೆ. ಹೆಲ್ದಿ ಈಟಿಂಗ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಆದಷ್ಟು ತರಕಾರಿ ಇನ್ಕ್ಲೂಡ್ ಮಾಡಿ. ಪ್ರತಿದಿನ, ಒಂದು ದಿನ ಮಾಡಿದ್ವಿ, 2 ದಿನ ಮಾಡಿದ್ವಿ, ವಾರದಲ್ಲಿ 2 ದಿನ ಮಾಡಿದ್ವಿ, ಆ ಥರ ಅಲ್ಲ. ಪ್ರತಿದಿನ ಬೀಟ್ರೂಟು, ಕ್ಯಾರೆಟು, ಬದನೆಕಾಯಿ, ಲೇಡೀಸ್ ಫಿಂಗರ್, ಇವೆಲ್ಲ ಎಷ್ಟು, ಕ್ಯಾರೆಟ್ ಅದೆಲ್ಲ ಕಣ್ಣಿಗೆ ಎಷ್ಟು ಒಳ್ಳೆಯದು ಅಂದರೆ ಡೈಲಿ ಬೇಸಿಸಲ್ಲಿ ಅವರಿಗೆ ಕೊಡ್ತಾನೇ ಇರಬೇಕು. ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು ಮಕ್ಳಿಗೂ ಕೊಡಬೇಕು, ನಾವು ತಿಂತಾ ಇರಬೇಕು, ಬ್ಯಾಲೆನ್ಸ್ಡ್ ಮೀಲ್ ಮಾಡ್ತಾ ಇರಬೇಕು. ಇದೆಲ್ಲ ಈಸಿ ಅಲ್ಲೇ ಅಲ್ಲಪ್ಪ, ತುಂಬ ಕಷ್ಟ. ಇದೆಲ್ಲ ಬರಬೇಕು ಅಂದರೆ ಇದೆಲ್ಲ ತಪಸ್ಸು ಆ್ಯಕ್ಚುಲಿ. ಕಂಟಿನ್ಯೂಸ್ ಆಗಿ ನಾವು ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ಡಾಗಿರಬೇಕು ಅಂದರೆ ಪ್ರಾಕ್ಟೀಸ್ ಮೂಲಕನೇ ಪುಷ್ ಮಾಡ್ಕೋಬೇಕು. ತುಂಬ ಬೇಜಾರು ಅನಿಸುತ್ತೆ, ಅಯ್ಯೋ ಇವತ್ತೊಂದಿನ ರಿಲ್ಯಾಕ್ಸ್ ಮಾಡೋಣ ಅಂತ ಅನಿಸುತ್ತೆ. 21 ಡೇಸ್ನ ಫಾಲೋ ಮಾಡಿ ನೋಡಿ ಈ ಚಾಲೆಂಜ್ನ. ಏನು ಅಂದ್ಕೊಂಡಿದ್ದೀರ ಆ ಟೈಮಿಗೆ ಎದ್ದು ಮಾಡ್ತಾಯಿರಿ. ಅಯ್ಯೋ ಆಮೇಲೆ ಮಾಡೋಣ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಈ ಡಿಸಿಪ್ಲಿನ್ ಲೈಫ್ನ ಫಾಲೋ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ಹೌದು, ನಮ್ಮ ತಿನ್ನೋ ರೀತಿಯಲ್ಲಿ, ಲೈಫ್ ಲೀಡ್ ಮಾಡೋ ರೀತಿಯಲ್ಲಿ, ನಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಪೀಸ್ ಆಗಿರ್ಬೋದು, ಎಷ್ಟು ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಾನು ಎಷ್ಟು ಸಾರಿ ಹೇಳಿದ್ದೀನಿ ಫ್ರೆಂಡ್ಸ್, ಮಕ್ಕಳು ನಾವು ಹೇಳೋದನ್ನು ಕೇಳಲ್ಲ, ನಾವು ಮಾಡೋದನ್ನು ಮಾಡ್ತಾರೆ. ಆ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ನಾವು ಏನು ಹೇಳಿದ್ರೂ ಅವ್ರು ಮಾಡಲ್ಲ, ನಾವು ಮಾಡೋದನ್ನು ನೋಡಿ ಕಲಿತು ಮಾಡ್ತಾರೆ. ಸೊ ನಾವೊಂದು ಪಾಸಿಟಿವ್ ಎಕ್ಸಾಂಪಲ್ ಆಗಿ ಅವ್ರಿಗೆ ಸೆಟ್ ಮಾಡ್ಕೋಬೇಕು. ಹೌದು, ನಮ್ಮಮ್ಮ ಇಷ್ಟು ಡಿಸಿಪ್ಲಿನ್ ಆಗಿದ್ದಾರೆ, ನಮ್ಮಪ್ಪ ಇಷ್ಟು ಗಂಟೆಗೆ ಎದ್ದೇಳ್ತಾರೆ, ಹೀಗೆ ಯೋಗ ಮಾಡ್ತಾರೆ, ಈ ಥರ ಪ್ರತಿಯೊಂದು ಕೆಲಸನೂ ಆನ್ ಟೈಮ್ ಮಾಡ್ಕೋತಾರೆ, ರೂಮ್ನ ನೀಟಾಗಿ ಇಟ್ಕೋತಾರೆ. ಒಂದು ಸತಿ ಎಷ್ಟೋ ಇನ್ಸಿಡೆಂಟ್ ಆ ಥರನೇ ಆಗಿತ್ತು. ನಾನು ಯಾವಾಗ ನಮ್ಮ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ತುಂಬ ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆವಾಗಿಂದ ಮಕ್ಳಿಗೂ ಅನಿಸ್ತು, ಹೌದು ಆ ರೂಮ್ ಎಷ್ಟು ಚೆನ್ನಾಗಿದೆ. ನಮ್ಮದು ಆಪೋಸಿಟ್ ರೂಮ್ಸು, ಮಕ್ಕಳದು ನಮ್ಮದು ಆಪೋಸಿಟ್ ರೂಮ್ಸು. ಸೊ ಆ ಥರ ಇದ್ದಾಗ ಹೌದಲ್ವಾ, ನಾವು ನೀಟಾಗಿ ಇಟ್ಕೋಬೇಕು ಅಂತ ಅವರಲ್ಲೂ ನೋಡಿ ನೋಡಿ ಕಲಿತಾಯಿದ್ರು. ಎಷ್ಟು ಸರಿ ಹೇಳ್ತಾ ಇದ್ದೆ, ಮಕ್ಕಳು ಅವರು ಬ್ಯುಸಿಯಲ್ಲಿ ಇರ್ತಾರಲ್ವ, ಕೆಲವು ಸತಿ ಅವ್ರಿಗೆ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಯಾವಾಗ ನಮ್ಮ ರೂಮಿಗೆ ಬರ್ತಾಯಿದ್ರು, ಬರ್ತಾ 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 ನನ್ನ ರೂಮಿಗೆ ಅಲೋನೂ ಮಾಡ್ತಿರ್ಲಿಲ್ಲ ನಾನು, ಬರಬೇಡಿ ನಮ್ಮ ರೂಮಿಗೇನು ಗಲೀಜು ಮಾಡ್ತೀರಾ ಅಂತ. ಆಯಿತಾ, ಅವ್ರಿಗೆ ಅನ್ನಿಸ್ತು, ಹೌದು ನಾವು ನಮ್ಮ ರೂಮ್ನ ಹಠದಿಂದ ಕೆಲವು ಸತಿ ಮಾಡಿಬಿಡ್ತಾರೆ. ಈ ಮಕ್ಕಳು ಒಂದು ಏಜ್ ಬಂದಾದಮೇಲೆ, ನಾನು ಈ ದೊಡ್ಡೋಳು ಎಸ್ಪೆಷಲಿ, ಹೌದಲ್ವ ಅವ್ರ ರೂಮ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ಬರಬೇಡ ಅಂತಾರಲ್ವ, ನಾವು ನೀಟಾಗಿ ಇಟ್ಕೊಳ್ಳೋಣ ಅಂತ. ಎಲ್ಲ ಒಂದು ತಮಾಷೆಗಾದರೂ ಏನೋ ಒಂದು ಕಲ್ತಿರ್ತಾರಲ್ಲಿ. ಬೇಕೇ ಬೇಕು, ದೊಡ್ಡವರಾದ್ಮೇಲೆ ಕಲಿಯಲ್ಲ. ಎಷ್ಟೋ ವಿಷಯಗಳು ನಮಗೀಗ ಕಲಿಬೇಕು ಅಂದರೆ ಭಾರಿ ಕಷ್ಟ. ಒಂದು ಸಿಂಪಲ್ ಒಳ್ಳೆ ಹೆಲ್ತಿ ಡಯಟ್ ಫಾಲೋ ಮಾಡಬೇಕು, ಅವೆಲ್ಲ ಎಷ್ಟು ಕಷ್ಟ ಆಗುತ್ತೆ. ಕೆಲವು ಮಕ್ಳಿಗೆ ಅದು ಕಷ್ಟ ಆಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದನೇ ಹೆಲ್ದಿ ತಿನ್ಕೊಂಬಂದಿರ್ತಾರೆ ಅವರು. ಜಂಕ್ ಫುಡ್ಸೇ ತಿನ್ನಲ್ಲ, ಬಿಸ್ಕೆಟ್ಸೇ ತಿನ್ನಲ್ಲ, ಚಾಕ್ಲೇಟ್ಸ್ ತಿನ್ನಲ್ಲ. ನೋಡಿದ್ದೀನಿ ನಾನು, ಅವರಿಗೆ ಹಸಿ ತರಕಾರಿ ತಿನ್ನೋದು ಅಂದರೆ ಆರಾಮು.
ನನ್ನ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಚಿಕ್ಕ ಮಗಳು ಸಕ್ಕರೆ ಇಲ್ದಂಗೆ ಬರೀ ಹಾಲು ಕಾಯಿಸಿ ಆರಿಸಿರೋ ಹಾಲನ್ನ ಎಷ್ಟು ಆರಾಮಾಗಿ ಕುಡಿತಾಳೆ ಗೊತ್ತಾ. ಅವಳಿಗೆ ಸಕ್ಕರೆ ಬೇಕು, ಬೋರ್ಮಿಟ ಬೇಕು ಆ ಥರ ಎಲ್ಲ ಏನು ಕೇಳಲ್ಲ. ಅವು ಆ ಥರನೇ ಅಭ್ಯಾಸ ಹೋಗಿದೆ ಅವಳಿಗೆ. ನನಗನ್ಸುತ್ತೆ ನಮಗೆಲ್ಲ ಕುಡಿಯೋಕ್ಕೆ ಆಗಲ್ಲ, ಹಾಲಿನ ವಾಸನೆ ಇರ್ಬೋದು, ಕೆಲವ್ರಿಗೆಲ್ಲ ಇಷ್ಟನೇ ಆಗಲ್ವಲ್ಲ. ಇವಳು ಅಷ್ಟು ಚೆನ್ನಾಗಿ ಕುಡಿತಾಳಲ್ಲ. ಎಲ್ಲ ಚೈಲ್ಡ್ಹುಡ್ಡಿಂದನೇ ನಾವು ಕಲಿಸ್ಕೊತ ಬಂದರೆ ಈಸಿ. ನಮ್ಮ ಕೈಲಿ ಆಗಲ್ಲ ಅಂತಲ್ಲ, ಬಟ್ ನಮ್ಮನ್ನು ನಾವು ತುಂಬ ಪುಷ್ ಮಾಡ್ಕೋಬೇಕು, ಆಯಿತಾ. ನೆಕ್ಸ್ಟ್ ಬಂದು ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ. ಹೌದು, ನನ್ನದ್ರಲ್ಲಿ ಎಷ್ಟು ನಾನು ಚೇಂಜ್ ಆಗಿದ್ದೀನಿ, ತುಂಬ ಖುಷಿಯಾಗಿ ಅನಿಸುತ್ತೆ. ಆಮೇಲೆ ಮೇಯ್ನಾಗಿ ಪೋಸ್ಟ್ಪೋನ್ ಮಾಡೋದು ಸ್ಟಾಪ್ ಮಾಡ್ತೀವಿ. ಆಮೇಲೆ ಮಾಡೋಣ ಗುಡ್ಡೆ ಹಾಕ್ಕೋತೀವಿ. ಇಷ್ಟು ಕೆಲಸಗಳನ್ನ ಗುಡ್ಡೆ ಹಾಕ್ಕೋತೀವಿ ಅಂದರೆ, ನಾನು ಹೇಳಿಲ್ವ ಲಾಸ್ಟ್ ಟೈಮ್ 3 ದಿನದ್ದು ಬಟ್ಟೆ ಮಡ್ಚಿರಲಿಲ್ಲ. ಒಗೆಯೋದು ಕೈಯಲ್ಲೇ, ಕೆಲವೆಲ್ಲ ಜಾಸ್ತಿ ಕೈಯಲ್ಲೇ ಒಗೆಯೋದು, ಸ್ವಲ್ಪ ಡ್ರೈಗೆ ಮಿಷಿನ್ಗೆ ಹಾಕ್ತಾ ಇರ್ತೀನಿ. ಅದನ್ನೆಲ್ಲ ಒಣಗಿರೋದು ಹಂಗೆ ಹಾಕೋದು ಟೈಮ್ ಇರ್ತಿರ್ಲಿಲ್ಲ ಅಂತ. ಸೊ ಅದೆಲ್ಲ ಆಗನ್ನಿಸ್ತು, ಇಲ್ಲ ಎಷ್ಟೇ ಅದು ಮಾಡಿದ್ರೆ 10 ನಿಮಿಷದ ಕೆಲಸ. ನಾನು ಯಾವಾಗನ ಟೈಮರ್ ಇಟ್ಕೊಂಡು ಮಾಡ್ತಾಯಿರ್ತೀನಿ. ನಾನು ತುಂಬ ಬೇಜಾರಾಗ್ಬಿಟ್ರೆ ನನ್ನ ಕೈಯಲ್ಲಿ ಕೆಲಸನೇ ಮಾಡೋಕ್ಕಾಗಲ್ಲ ಅಂದರೆ 10 ನಿಮಿಷ ಟೈಮರ್ ಇಟ್ಕೋತೀನಿ ಅಷ್ಟೇ. 10 ನಿಮಿಷಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ, ಮತ್ತೆ ರಿಲ್ಯಾಕ್ಸ್ ಆಗ್ತೀನಿ. ಕೆಲವು ಸರ್ತಿ ತುಂಬ ಸ್ಟ್ರೈನ್ ಆಗುತ್ತೆ, ಆ ಟೈಮಲ್ಲಿ ಈ ಟೆಕ್ನಿಕ್ ಯೂಸ್ ಮಾಡ್ತೀನಿ. 10 ನಿಮಿಷ ಆದಮೇಲೆ ಕೆಲವು ಸರ್ತಿ ಇನ್ನೇನು ಮುಗಿಸ್ಬೋಣ ಅಂತ ಪೂರ್ತಿ ಮುಗಿಸೇ ಬಿಡ್ತೀನಿ. ಇಟ್ ಆಲ್ ಡಿಪೆಂಡ್ಸ್ ಎಷ್ಟು ಬಾಡಿ ಸ್ಟ್ರೈನ್ ಆಗಿದೆ ಅಂತ. ಸೊ ಆ ರೀತಿ ಪ್ರೋಕ್ರಾಸ್ಟಿನೇಷನ್ ಅನ್ನೋದು ಸ್ಟಾಪ್ ಆಗ್ತಿರುತ್ತೆ. ಏನಾದರೂ ಅಚೀವ್ ಮಾಡ್ಕೋಬೇಕು ಅಂದರೆ ಎಷ್ಟು ಟೈಮ್ ಸಿಗುತ್ತೆ ಹೇಳಿ. ಎಷ್ಟೊತ್ತು ನಾವು ಫೋನ್ನೇ ಸ್ಕ್ರಾಲ್ ಮಾಡ್ತಾಯಿದ್ರೆ ಸ್ಕ್ರಾಲ್ ಆಗ್ತಾನೇ ಇರುತ್ತೆ. ಅದು ಎಷ್ಟೊತ್ತು ಬೇಕಾದ್ರೂ ಶಾರ್ಟ್ಸ್ ಬರ್ತಾನೆ ಇರುತ್ತೆ. ಆಮೇಲೆ ಈ ಯೂಟ್ಯೂಬ್ದೆಲ್ಲ ಹೇಗೆ ಅಂದರೆ, ನಾವೇನನ್ನು ನೋಡ್ತೀವಿ ಅದರ ರಿಲೇಟೆಡೇ ತೋರಿಸ್ತಾ ಇರುತ್ತೆ. ಮೊನ್ನೆ ಹೀಗೆ ಡ್ರೆಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಕಾಲೇಜಿಗೆ ಸ್ಕೂಲ್ಸ್ಗೆ ಎಲ್ಲ ಹಾಕ್ಕೊಂಡು ಹೋಗಬೇಕು ಅಂದರೆ ನನಗೆ ಕಂಫರ್ಟಬಲ್ಲು ಡ್ರೆಸ್ಸು. ಬೆಳಗ್ಗೆ ಹೊತ್ತು ಅಲ್ಲಿ ಎಲ್ಲ 90% ಸ್ಟಾಫ್ ನನ್ನ ಕೊಲೀಗ್ಸ್ ಎಲ್ಲ ಡ್ರೆಸ್ಸೇ ಹಾಕ್ಕೊಂಬರೋದು. 99% ಅಂದ್ಕೊಳ್ಳಿ, ಒಂದಿಬ್ಬರು ಮಾತ್ರ ಸ್ಯಾರಿ ಹಾಕ್ಕೊಂಬರ್ತಾರೆ. ಕಂಫರ್ಟಬಲ್ ನಮಗೇನು ಅಂದರೆ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಹೆಂಗೆ ಅಂದರೆ, ನೀಟಾಗಿ ಬನ್ನಿ, ಡಿಸಿಪ್ಲಿನ್ಡಾಗಿ ಬನ್ನಿ, ಕೆಲಸ ಕರೆಕ್ಟಾಗಿ ಮಾಡಬೇಕು, ಸೊ ಪಾಠ ಕರೆಕ್ಟಾಗಿ ಮಾಡಬೇಕು, ಮಕ್ಕಳಿಗೆ ಜಸ್ಟಿಸ್ ಕೊಡಬೇಕು, ಅದಂತೂ ತಲೆಯಲ್ಲಿ ಇದ್ದೇ ಇರುತ್ತೆ. ನಮಗೆ ಈ ಸ್ಯಾರಿ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ಕಷ್ಟ. ಏನಾದರೂ ಒಕೇಶನ್ ಇದ್ದರೆ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಹೋಗ್ತೀವಿ ಆ ಥರ. ಸೊ ಆ ಥರ ಒಂದು ಪರ್ಸ್ನಲ್ ಗೋಲ್ಸ್ ಏನೋ ಒಂದು ಅಂದ್ಕೊಂಡಿರ್ತೀವಲ್ವ, ಅದನ್ನು ರೀಚ್ ಆಗ್ಬೋದು. ಏನೋ ಒಂದು ಕಲಿಯೋದು, ಏನೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ. ಈಗ ನಾನು ಇಷ್ಟರ ಎಲ್ಲ ನಾವು ನೋಡ್ತಾ ಇರ್ತೀರಲ್ಲ, ಇಷ್ಟರ ಮಧ್ಯೆನೂ ನಾನು ಕ್ಲಾಸಿಗೆ ಪ್ರಿಪೇರ್ ಆಗಬೇಕು. 1 ಅವರ್ 1.5 ಅವರ್ ನಾನು ಕ್ಲಾಸ್ಗೆ ಕೊಡಬೇಕು. ಸಿಲೆಬಸ್ ಎಲ್ಲ ಚೇಂಜ್ ಆಗಿದೆ, ಕೂತ್ಕೊಂಡು ಪ್ರಿಪೇರ್ ಆಗಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಸೊ ಈ ಟೀಚಿಂಗ್ ಪ್ರೊಫೆಷನ್ ಹೇಗೆ ಅಂದರೆ ಕಂಟಿನ್ಯೂಸ್ ಆಗಿ ಕಲಿತಾನೇ ಇರಬೇಕು. ಸೊ ಎಷ್ಟೊಂದು ವೈಫ್ಸು ಅವರು 1 ವರ್ಷ 2 ವರ್ಷ ಆದಮೇಲೆ ಕೆರಿಯರ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇರ್ತಾರೆ. ಕೆಲವರು ಜಾಬ್ ಚೇಂಜ್ ಮಾಡಬೇಕು ಅಂತ ಇರ್ತಾರೆ. ಕೆಲವರು ಅಪ್ಡೇಟ್ ಆಗಬೇಕು, ಆ ಪ್ರೊಫೆಷನಲ್ಲೇ ಇನ್ನೂ ಹೈಯರ್ ಪೊಸಿಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಮ್ಮೇಲೆ ನಾವು ವರ್ಕ್ ಮಾಡಬೇಕು. ಹೆಂಗೆ ಮಾತಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ಲು, ಡ್ರೆಸ್ಸಿಂಗ್ ಸ್ಕಿಲ್ಲು, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಸೊ ಆ ಥರ ನಮಗೂ ಒಂದು ಟೈಮ್ ಅಂತ ಸಿಗುತ್ತೆ. ಡಿಸಿಪ್ಲಿನ್ ಆಗಿದ್ದಾಗ ಪೇಷನ್ಸ್ ಜಾಸ್ತಿ ಆಗುತ್ತೆ. ಈಗ ಕರೆಕ್ಟಾಗಿ ಎಲ್ಲ ಮಾಡ್ತಾಯಿದ್ದೀವಿ ಅಂದರೆ ಆರಾಮಾಗಿ ಮಾಡ್ತೀವಿ. ಆಮೇಲೆ ಒಂದು ಎಮೋಷ್ನಲ್ ಕಂಟ್ರೋಲ್ ಸಿಗುತ್ತೆ. ಈಗ ಟೈಮ್ ಸಿಕ್ಕಿಲ್ಲ, ಒಂದು 2 ಅವರ್ಸಲ್ಲಿ ಇಷ್ಟು ಕೆಲಸ ಮುಗಿಸ್ಕೋಬೇಕಿತ್ತು, 1 ಅವರಲ್ಲಿ ಬರೀ ಮೊಬೈಲೇ ನೋಡ್ತಾ ಇದ್ದೀವಿ, ಸ್ಕ್ರಾಲ್ ಮಾಡ್ತಾನೇ ಇದ್ದೀವಿ, ಅಥವಾ ಯಾರ ಜೊತೆನೂ ಮಾತಾಡ್ತಾಯಿದ್ವಿ ವೇಸ್ಟಾಗಿ. ಬ್ಲೂಟೂತ್ಗೆ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ಕೊತ ಕೆಲಸನೂ ಮಾಡ್ಕೋಬೋದಿತ್ತು, ಬಟ್ ಆ ಥರ ಮಾಡಲಿಲ್ಲ, ಟೈಮ್ ವೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ 1 ಅವರ್ ಇದೆಯಲ್ಲ, ಎಷ್ಟು ಪ್ರೆಷರ್ ಆಗುತ್ತೆ ಹೇಳಿ. ಎಮೋಷ್ನಲ್ ಕಂಟ್ರೋಲ್ ಇರಲ್ಲ, ಕೋಪ ಬರ್ತಿರುತ್ತೆ, ತುಂಬ ಬೇರೆಯವ್ರ ಮೇಲೆ ರೇಗ್ತಾ ಇರ್ತೀವಿ. ಕೆಲವು ಸತಿ ಟೆನ್ಷನಿಂದ 2 ಸತಿ ಉಪ್ಪು ಹಾಕಿರ್ತೀವಿ. ಸೊ ಆ ಥರದ್ದೆಲ್ಲ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೋದು. ಎಮೋಷ್ನಲಿ ನಾವು ಸ್ಟೇಬಲ್ ಇರ್ಬೋದು. ಇದೆಲ್ಲ ಕಾಮನ್ನಾಗಿ ಎಲ್ಲ ಪ್ರಾಬ್ಲಮ್ಸು ಡೈಲಿ ಬೇಸಿಸಲ್ಲಿ ಸಾಲ್ವ್ ಆಗ್ತಾಯಿದ್ರೆ ನಮ್ಮ ಲೈಫಲ್ಲಿ ನಾವು ಕರೆಕ್ಟಾಗಿ ಡಿಸಿಷನ್ಸ್ ತೊಗೋತೀವಿ, ಕನ್ಸಿಸ್ಟೆನ್ಸಿ ಇರ್ತೀವಿ. ಮನೆ ಎನ್ವೈರ್ನ್ಮೆಂಟ್ ಎಷ್ಟು ಪೀಸ್ಫುಲ್ಲಾಗಿರುತ್ತಲ್ಲ. ಆಮೇಲೆ ನಾವು ಕಿರ್ಚ್ಕೊಂಡು ಮಾಡಿಕೊಂಡು ಎಲ್ಲರ ಹತ್ರ ಜಗಳ ಮಾಡಿಕೊಂಡು ನಾನು ಒಬ್ಬಳೇ ಸಾಯಬೇಕು, ಒಬ್ಬಳೇ ಕೆಲಸ ಮಾಡಬೇಕು ಆ ಥರ ಎಲ್ಲ ಮಾತಾಡೋ ಬದಲು ನೆಮ್ಮದಿಯಾಗಿ ಕೆಲಸ ಮಾಡ್ಕೋತಾ ಇದ್ದರೆ. ಆಮೇಲೆ ಎಲ್ಲೋ ನೋಡ್ತಾ ಇದ್ದೆ, ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅಂತ. ಸೊ ರಿಲೇಷನ್ಶಿಪ್ ಚೆನ್ನಾಗಿರುತ್ತಲ್ವ, ನಾವು ಮಾತಾಡೋ ರೀತಿಯಲ್ಲಿ. ಕಾಮಾಗಿದ್ದರೆ ನಾವು ಕಾಮಾಗಿ ಮಾತಾಡ್ತೀವಿ, ನಾವು ಟೆನ್ಷನಲ್ಲಿದ್ದರೆ ಟೆನ್ಷನಲ್ಲೇ ಮಾತಾಡ್ತಿರ್ತೀವಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಳ್ಳೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ, ಹೊರಗಡೆ ನಾವು ಪೀಸ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂದರೆ ಮನೆ ಪೀಸ್ಫುಲ್ಲಾಗಿರಬೇಕು. ಇಬ್ರಿಗೂ, ಹಸ್ಬೆಂಡ್ಗೂ ಅಷ್ಟೇ, ವೈಫ್ಗೂ ಅಷ್ಟೇ. ನಾವು ಮನೇಲಿ ಎಷ್ಟು ನೆಮ್ಮದಿಯಾಗಿರ್ತೀವಿ, ಹೊರಗಡೆನೂ ಅಷ್ಟೇ ನೆಮ್ಮದಿಯಾಗಿರ್ತೀವಿ. ಆಮೇಲೆ ಹೊರಗಡೆದೆಲ್ಲ ಟೆನ್ಷನ್ನು ಮನೆಯಲ್ಲಿ ತರ್ಕೊಳಕ್ಕೆ ಬರಬಾರ್ದು.
ಈ ಸೆಲ್ಫ್ ಡಿಸಿಪ್ಲೀನಿಂದ ನೋಡಿ ಹ್ಯಾಪಿಯಾಗಿರ್ಬೋದು, ಬ್ಯಾಲೆನ್ಸಿಂಗ್ ಆಗಿರುತ್ತೆ ಮತ್ತು ಫುಲ್ಫಿಲ್ಮೆಂಟ್ ಅನಿಸುತ್ತೆ. ಹೌದು, ಏನೋ ಒಳ್ಳೆ ರೀತಿಯಲ್ಲಿ ನಾನು ಮಾಡ್ತಾಯಿರ್ತೀನಿ, ನಾನು ವೇಸ್ಟು ಅಂತ ಅನಿಸಲ್ಲ. ಎಷ್ಟು ನೋಡಿ ಬೇಕಾದರೆ 2 ಅವರ್ಸು ಮೊಬೈಲ್ ಒಂದು ಫಿಲಮ್ ನೋಡಿದ್ರೆ ಏನು ಅನಿಸಲ್ಲ, ತುಂಬ ಸ್ಕ್ರಾಲ್ ಮಾಡ್ತಾಯಿದ್ರೆ ಅಯ್ಯೋ ಎಷ್ಟು ಟೈಮ್ ವೇಸ್ಟ್ ಮಾಡಿಬಿಟ್ನಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಆದಷ್ಟು ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಲೈಫ್ನ ಡಿಸಿಪ್ಲಿನ್ ರೀತಿಯಲ್ಲಿ ತೊಗೊಂಡೋಗ್ಬೇಕು. ಅನಿಸುತ್ತೆ ಜಂಕ್ ಫುಡ್ ತಿನ್ನೋಣ, ಅದು ಇದು ತಿನ್ನೋಣ, ಈ ರೊಟೀನ್ ಯಾರು ತರಕಾರಿ ತಿಂತಾರೆ ಅಂತ ಅನಿಸುತ್ತೆ. ಬಟ್ ಒಳ್ಳೇದು ಯಾವುದು ಅಂತ ನಮ್ಗೆ ಆಲ್ರೆಡಿ ಈ ಏಜಲ್ಲಿ ಗೊತ್ತಿರುತ್ತೆ. ನಾವು ಡಿಸೈಡ್ ಮಾಡಬೇಕು ಯಾವುದು ನಾವು ಚೂಸ್ ಮಾಡ್ಕೋಬೇಕು, ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು, ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಎಕ್ಸಾಂಪಲ್ನ ಸೆಟ್ ಮಾಡಬೇಕು, ನನಗೆ ಏನು ಇಂಪಾರ್ಟೆಂಟು, ಟೆನ್ಷನ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದಾ, ಸ್ಟ್ರೆಸ್ಸಿಂದ ಕೆಲಸ ಮಾಡ್ಕೊಳ್ಳೋದಾ, ಅಥವಾ ಒಳ್ಳೆ ರೀತಿಯಲ್ಲಿ ಡಿಸಿಪ್ಲೀನ್ಡಾಗಿ ನೆಮ್ಮದಿಯಾಗಿ ಕಾಮಾಗಿ ಕೆಲಸ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ. ಸೊ ನಾವು ಡಿಸೈಡ್ ಮಾಡಿಕೊಂಡು ನಾವೊಂದು ಕಾಲ್ ತೊಗೋಬೇಕು. ಈಸಿ ಅಲ್ಲ. ಇವತ್ತು ವೀಡಿಯೋ ನೋಡಿದ್ವಿ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡ್ಕೋಬೇಕು. ನಾಳೆನೇ ಚೇಂಜ್ ಆಗೋಗ್ತೀರಾ ಆ ಥರ ಎಲ್ಲ ಏನೂ ಇರಲ್ಲ. ನಾಳೆ ಚೇಂಜ್ ಆದರೂ ಮತ್ತೆ ನಾಳಿದ್ದು ಮತ್ತೆ ರೊಟೀನ್ ಬಂದ್ಬಿಡುತ್ತೆ. ನಮ್ಮದ್ರಲ್ಲಿ ಏನೋ ಒಂದು ನೆಗೆಟಿವ್ಸ್ ಇರುತ್ತಲ್ವ, ತುಂಬ ಫೋನ್ ನೋಡೋದು, ಲೇಟಾಗಿ ಎದ್ದೇಳೋದು, ಆಮೇಲೆ ಪೋಸ್ಟ್ಪೋನ್ ಮಾಡ್ತಾ ಹೋಗೋದು, ತುಂಬ ಮಾತಾಡೋದು, ಓವರ್ ಥಿಂಕ್ ಮಾಡೋದು, ನೆಗೆಟಿವ್ ಥಿಂಕ್ ಮಾಡೋದು, ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಳ್ಳೋದು, ಇಂಥದ್ದೆಲ್ಲೋ ಒಂದು ನೆಗೆಟಿವ್ಸ್ ಇರುತ್ತಲ್ಲ, ಅದನ್ನು ನಿಧಾನಕ್ಕೆ ಕರೆಕ್ಟ್ ಮಾಡ್ಕೊತ ಹೋಗೋದು. ಡೇ ಬೈ ಡೇ ಅದನ್ನು ಸ್ವಲ್ಪನೇ. ಸೊ ಆಗ ಗ್ರ್ಯಾಜುಲಿ ಲೈಫು ಡಿಸಿಪ್ಲೀನ್ಡಾಗಿ ಬರುತ್ತೆ ಡೈಲಿ ಬೇಸಿಸಲ್ಲಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ರೆಸಿಪೀಸು ಸಿಂಪಲ್ಲೇ. ಯಾವಾಗಲೂ ಪಲಾವ್ ಹಾಕಬೇಕಾದ್ರೆ ಏಲಕ್ಕಿ ಒಂದು 2-3 ಹಾಕಿ ಚೆನ್ನಾಗಾಗುತ್ತೆ. ಆಮೇಲೆ ಗೊಜ್ಜು ಥರ ಮಾಡಿದ್ದೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.